ಹೈಕ್. ಈಗ ಚಿಕ್ಕ ಮಕ್ಕಳ ಒತ್ತಾಯದ ಮೇರೆಗೆ ನಾವು ಗಡೈಕಲ್ ಹೋಗ್ತಿದ್ದೀವಿ. ನೋಡಿ, ಆರಂಭ ಆಗಿದೆ. ನಮ್ಮದು ಚಿಕ್ಕದಾಗಿ ಒಂದು ಟೀಮ್ ಇದೆ. ಈಗ ನಾವೀಗ ಬೆಳ್ತಂಗಡಿ ತಾಲೂಕಲ್ಲಿರುವ ಗಡೈಕಲ್ ಈ ಜಾಗಕ್ಕೆ ಹೋಗ್ತಿದ್ದೀವಿ ನಾವು ಇವತ್ತು. 4 ಜನ ಕಸಿನ್ಸ್ ಇದ್ದಾರೆ ಇಲ್ಲಿ. ಮೂಲೆ ಮೆತ್ತುಗುಂದ ಸಮಸ್ಯೆ. ಜಾಗ್ರತೆ. ಇವರೀಗ ಫಸ್ಟಲ್ಲಿ ಸಖತ್ ಫಾಸ್ಟಾಗಿ ಹೋಗ್ತಿದ್ದಾರೆ ನೋಡಿ. ಇವಾಗ 10 ನಿಮಿಷ ಕೈ. ಇದರ ಹಿಸ್ಟ್ರಿ ಏನು ಗೊತ್ತು ನಿಮಗೆ? ನಾನು ಕೇಳ್ಪಟ್ಟ ಪ್ರಕಾರ ಇಲ್ಲಿ ಇದನ್ನೆಲ್ಲ ಮಾಡಿದ್ದು ಟಿಪ್ಪು ಸುಲ್ತಾನ್. ಹೈದರಾಳಿ ಆದ್ಮೇಲೆ 1782ರಲ್ಲಿ ಅವನಿಗೆ ಕಿಂಗಿದ್ದು ಪಟ್ಟ ಸಿಕ್ಕಿತು. ಆಮೇಲೆ ಬ್ರಿಟಿಷರು ಬಾಂಬೆ ಆಮೇಲೆ ಕ್ಯಾಲ್ಕಟ್ಟದಲ್ಲೆಲ್ಲ ಇದ್ರು. ಅಲ್ಲಿಂದ ಮೈಸೂರಿಗೆ ಬರೋದಾದ್ರೆ ಇದೇ ವೇಯಿಂದ ಬರಬೇಕು. ಸೊ ಇಲ್ಲಿ ಮೇಲೆ ನಾವನ ಅಮ್ಮನ ಹೆಸರಲ್ಲಿ ಒಂದು ಫೋರ್ಟ್ ಮಾಡಿದ, ಅಲ್ಲಿಂದ ವಾಚ್ ಮಾಡ್ತಾ ಇದ್ರು. ಟಿಪ್ಪು ಸುಲ್ತಾನ್ ಅಂತ ಹೆಸರು ಜಮಲಾಬಾಯ್ ಅಂತ ಹೆಸರು. ಜಮಲಾಬಿ ಅಂತ, ಜಮಲಾಬಾದ್ ಅಂತ ಇಟ್ಟಿದ್ದಾರೆ. ಸೊ ಇದು ಇದ್ರ ಹಿಸ್ಟ್ರಿ. ಸ್ಟೆಪ್ ಫಸ್ಟ್ ಗೆ ಕೂತ್ಕೊಂಡ್ರು ವಾರ್ಮ್ ಅಪ್ ಅಲ್ಲಿ ಕೆಳಗೆ ಹೇಳಿದ್ರು ಅರ್ಥದಿಂದ ಬನ್ನಿ, ಹಾಗದಿದ್ರ 6 ಗಂಟೆ ಒಳಗೆ ಕೆಳಗೆ ಇರ್ಬೇಕಂತ ಹೇಳಿದ್ರು. ಈಗ ಗಾರ್ಡ್ ಮಾಡ್ಲಿಕ್ಕೆ ನಾನು ಹಿಂದೆಯಿಂದ ಬರುದು. ಎಂತ ಬಚ್ಚಲಿಲ್ಲ ಬನ್ನಿ. 5000 steps. ಕಟ್ಟುಚ್ಚಿ ಮೆಲ್ಲ ಮುಖ ಬೀರ ಹಚ್ಚುಡು ಜಾಸ್ತಿ ಅಂತ. ತಂಪು ಮೋಟಿವೇಶನ್. ನಾನೊಂದು ಮನೆಯಲ್ಲಿ ಇವತ್ತು ಸಂಡೆ ಅಲ್ಲ ಊಟ ಮಾಡಿ ಮಲಗುವಂತ ಪ್ಲಾನ್ ಹಾಕಿದ್ದೆ. ಅಷ್ಟೊತ್ತಿಗೆ ಇವಳು ಹೇಳಿದ್ಲು ಗಡೈಕಲ್ಲಿ ಹೋಗುವಂತ. ಬೇಡ 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 ಅಂತ 100 ಸಾರಿ ಹೇಳಿದೆ. ಈಗ ಇರ್ಲಿಲ್ಲ, ಒಂದು 20 ಸಲ ಹೇಳಿದ್ರೇನು ಅಷ್ಟೇ. ಹೋಗುವ ಬನ್ನಿ ಗೈಸ್. ನೋಡಿ ಇಲ್ಲಿದು ಪರಿಸರ ನೋಡಿ. 5,000 ಮೆಟ್ಟಿಲಿನವರು 5 ಮೆಟ್ಟಿಲಲ್ಲಿ ಜಖಮಾಗಿದ್ದಾರೆ. ಇದೆಲ್ಲ ನನಗೆ ದೊಡ್ಡ ವಿಷಯ ಅಲ್ಲ. ಇದೆಲ್ಲ ಕಲ್ಲೆಲ್ಲ ಇವರೇ ಹಾಕಿದ್ದು ಕ್ರಿಸ್ತ ಸಖತ್ತಾಗಿ. 1700ರಲ್ಲಿ ಇವರೇ ಎಲ್ಲ ಕಲ್ಲೆಲ್ಲ ಹಾಕಿ 5 ಜನ ಬಂದ್ವಿ. ಒಬ್ರ ಮೇಲೆ ಹೋದ್ರು, ಇನ್ನು ನಾವು ಇಬ್ರು ಮಾತ್ರ ಹೋಗ್ತಿದ್ವಿ. ಇನ್ನಿಬ್ರು ಅಲ್ಲಿ ಜಾಮ್ ಆಗಿದ್ದಾರೆ. ಅವ್ರಿಗೆ ಆಗ್ತಿಲ್ಲ ಅಂತ ಬರಲಿಕ್ಕೆ. ತುಂಬ ಕಷ್ಟ ಇದೆ, ಯಾಕಂದರೆ ಮೆಟ್ಟಿಲಲ್ಲಿ ಇವತ್ತು ಸ್ವಲ್ಪ ವೆದರ್ ಕೂಡ ಕೂಲ್ ಆಗಿದೆ. ಏನೋ ಮಳೆ ಬರುವ ಲಕ್ಷಣ ಇರಬೇಕು ಅನ್ಸುತ್ತೆ ನೋಡಿ. ಅವರಿಗೂ ಕೂಡ ಆಯಾಸ ಆಗಿದೆ. ಈ ಮಂಗಳೂರಿನಲ್ಲಿ ತುಂಬ ಅನೇಕ ಪ್ಲೇಸ್ ಇದೆ. ಈ ದಿಡುಪೆ, ಎರ್ಮೇಲ್ ಫಾಲ್ಸ್, ಮಂಗಳೂರಲ್ಲಿ ಹೋದರೆ ಬೀಚ್, ಅದೇ ಈ ಕಡೆ ಹೋದರೆ ಧರ್ಮಸ್ಥಳ.
ಅನೇಕ ಪ್ಲೇಸ್ ಇದೆ. ಆದರೆ ಎಲ್ಲ ಇಲ್ಲಿಯ ಜನಗಳು ಹೇಗಂದರೆ ಬೇರೆ ಜಿಲ್ಲೆಗೆ ಹೋಗ್ತಾರೆ. ಈ ಚಿಕ್ಕಮಗಳೂರು ಆಗಿರ್ಬೋದು, ನೆಕ್ಸ್ಟ್ ಇದೆ ಮಡಿಕೇರಿ, ಅಬ್ಬಿ ಫಾಲ್ಸ್ ನೋಡ್ತಾರೆ. ಹಾಗೆ ತುಂಬ ಕಡೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಅಂದರೆ ವೀಕೆಂಡ್ ಪ್ಲೇಸಲ್ಲಿ ಈ ಮಂಗಳೂರಿನಲ್ಲಿರುವಷ್ಟು ಪ್ಲೇಸ್ ಬೇರೆ ಕಡೆ ಸಿಗಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲ ಇದೆ ಇಲ್ಲಿ, ಗಡಾಯಿಕಲ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ಕೂಡ ಮಂಗಳೂರು ಮುಂದೆ ಇದೆ. ತುಂಬ ಕಷ್ಟ ಇದೆ. ಈ ಗಡಾಯಿಕಲ್ ಇದೆಯಲ್ಲ ಅಷ್ಟೊಂದು ಈಸಿಯಾಗಿ ಹತ್ತಕ್ಕಾಗಲ್ಲ. ಯಾಕಂದರೆ ನೋಡಿ ಎಲ್ಲ ಬಾಕಿಯಾಗಿದ್ದಾರೆ. ಒಬ್ಬಳು ಸ್ಪೋರ್ಟ್ಸ್ ಅವಳಿದ್ದಾರಲ್ವ, ಅವಳೊಂದು ಸ್ವಲ್ಪ ಮೇಲೆ ಹೋಗ್ತದೆ ನೋಡಿ, ಅಲ್ಲಿ ಓಡ್ತಿದ್ದಾಳೆ, ಮೇಲೆ ಹೋಗಿ ಆಗಿದೆ. ನಮಗೆಲ್ಲ ಎನರ್ಜಿ ಇಲ್ಲ ನೋಡಿ. ಈ ನೀರಿನ ಬಾಟ್ಲು ನಾನು ಬೆಳಿಗ್ಗೆಯಿಂದ ನಾನು ಇಟ್ಕೊಂಡಿದ್ದೀನಿ. ಅವರು ಇಟ್ಕೊಳ್ಳಲ್ಲ, ಯಾಕಂದ್ರೆ ಎನರ್ಜಿ ಇಲ್ಲ ಅವರಿಗೆ. ನೋಡಿ ಒಂದು ಕೋಲ್ ಇಟ್ಕೊಂಡು ನಿಂತಿದ್ದಾನೆ. ಬನ್ನಿ ನಿಮಗೆ ಇನ್ನು ಕೂಡ ಪ್ಲೇಸ್ ತೋರಿಸ್ತೀವಿ. ಅಷ್ಟೊಂದು ನೋಡುವಂಥದ್ದು ಏನಿಲ್ಲ, ಸುಮ್ಮನೆ ಅವತ್ತು ಇಷ್ಟು ಇದೆಯಲ್ಲ ಅದಕ್ಕೋಸ್ಕರ ಬರಬೇಕಷ್ಟೇ. ನೋಡಿ ಈ ಮೆಟ್ಟಿಲಲ್ಲಿ ನೋಡಿ ಯಾವ ರೀತಿ ಅಂತ, ಇದೇ ಕಲ್ಲಿತ್ತಲ್ವ, ಕಲ್ಲನ್ನು ಅದನ್ನೇ ಸ್ವಲ್ಪ ಅಲ್ಲಿಂದಲ್ಲಿಗೆ ಪ್ಯಾಕ್ ಮಾಡಿ ಒಂದು ಮೆಟ್ಟಿಲನ್ನಾಗಿ ಮಾಡಿದ್ದಾರೆ. ಇದು ತುಂಬ ಕಷ್ಟ ಬಿದ್ದಿರ್ಬೋದು, ಅಂದರೆ ತುಂಬ ಹಳೆಯ ಕಲ್ಲಲ್ವಾ, ಅಂದರೆ ಹಳೆಯ ಕಾಲದಲ್ಲಿ ಮಾಡಿರುವಂಥದ್ದಲ್ವಾ. ನೋಡಿ ಇದೊಂದು ಸುಂದರವಾಗಿದೆ. ಇದೊಂದು ಒಳ್ಳೆ ಪಾರ್ಕ್ನಲ್ಲಿರುವ ಒಂದು ಫೀಲ್ ತೋರಿಸುತ್ತೆ. ನೋಡಿ ನೋಡಿ ಎಷ್ಟು ಚಂದ ಇದೆ ಮೆಟ್ಟಿಲು, ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಹೋದಷ್ಟು ನಮಗೆ ಸಿಗ್ತಾನೆ ಇಲ್ಲ. ಎಷ್ಟು ನಾವು ಬಂದ್ವಿ ಅದಕ್ಕಿಂತ ಇನ್ನೂ ಕೂಡ ಜಾಸ್ತಿ ಹೋಗೋಕೆ ಇದೆ ಅನಿಸುತ್ತೆ. ಹೇಗಾಗ್ತಿದೆ ನಿಮಗೆ ಈಗ? ಫೀಲ್ ಹೇಗಾಗ್ತಿದೆ? ಕಾಣಿಸ್ತಿದೆ ಹೇಳು. ಮೊದಲೇನಾದ್ರು ಇಲ್ಲಿಗೆ ಬಂದಿದ್ರೆ ನೀವು? ಮೊದಲು ಬಂದಿದ್ದೆ ಚಿಕ್ಕಿರುವಾಗ. ಅರ್ಧ ತನಕ ಹೋಗಿದ್ವಿ. ಯಾಕೆ ಮೇಲೆ ಹೋಗಿಲ್ಲ? ಮೇಲೆ ಹೋಗೋಕ್ಕೆ ಅವಾಗೇನೋ ಆಗಿತ್ತಂತೆ, ಹಾಗೆ ಬಾಕಿ ಆದದ್ದು. ಒಂದು ನಿಮಿಷ, ಒಂದು ಕಾಲ್ ಬರ್ತಿದೆ. ಹೇಗಾಗ್ತಿದೆ? ಇದಕ್ಕಿಂತ ಮೊದಲೇನಾದ್ರು ಇಲ್ಲಿ ಬಂದಿದ್ರೆ ನೀವು? ಫಸ್ಟ್ ಟೈಮಾ? ಹೇಗಾಗ್ತಿದೆ? ಫೀಲ್ ಹೇಗಾಗ್ತಿದೆ? ಹೌದಾ? ಏನು ಆಯಾಸ ಆಗ್ತಿದೆಯಾ? ಇಲ್ಲ, ಸ್ವಲ್ಪ ಕೂಡ ಆಗ್ತಿಲ್ಲ. ಹೌದಾ? ನೀವಂತ ಜಸ್ಟ್ ವಿಡಿಯೋ ಕೈಯಲ್ಲಿ ಎಂತ ಇಲ್ಲದೆ ಬರ್ತೀರಲ್ಲ, ಮತ್ತೆ ಹೌದಾ? ನಾನು ಇಲ್ಲಿ ಬಿಟ್ಟು ಹೋಗ್ತೇನೆ, ನೀವು ಬನ್ನಿ. ಇಲ್ಲ, ಅದನ್ನ ಇಟ್ಕೊಂಡೋಗಿ. ಇದೊಂದು ತಡೆಗೋಡೆ ನೋಡಿ, ಈ ತಡೆಗೋಡೆಯನ್ನು ಎಷ್ಟು ಚಂದವಾಗಿ ಇಲ್ಲಿ ಒಂದು ಸೆಟ್ ಮಾಡಿ ಹಾಕಿದ್ದಾರೆ. ಇದಕ್ಕೆ ಕೂಡ ತುಂಬಾ ಟೈಮ್ ತಗೊಂಡಿರ್ಬೋದು. ಅಂದರೆ ಮೊದಲೆಲ್ಲ ಬ್ರಿಟಿಷರು ಇಲ್ಲಿಗೆ ಬರುವ ಸೂಚನೆ ಇತ್ತಲ್ವಾ, ಅದಕ್ಕೆ ಇಲ್ಲಿ ಮೇಲಿನ ಒಂದು ಪ್ಲೇಸಲ್ಲಿ ಹೋಗಿ ವಾಚ್ ಮಾಡ್ತಿದ್ರು. ಅಂದರೆ ಹೈಟ್ ಪ್ಲೇಸ್ಗೆ ಹೋದರೆ ಯಾರು ಎಲ್ಲಿಂದ ಬರ್ತಾರೆ ಅಂತ ಒಂದು ಕಣ್ಣಿಡಲು ಇವರಿಗೆ ಸುಲಭ ಆಗ್ತಿತ್ತು. ಅದಕ್ಕೋಸ್ಕರ ಇವರು ಮೇಲಿಂದ ಒಂದು ವಾಚ್ ಟವರ್ ಮಾಡಿದ್ರು. ಅದಕ್ಕೆ ಅಲ್ಲಿ ಜಮಲಾಬಾದ್ ಅಂತ ಅದಕ್ಕೆ ಹೆಸರಿರುವಂಥದ್ದು. ನೋಡಿ ಇದು ತುಂಬ ಹಳೆ ಕಾಲದಲ್ಲಿ, ಅಂದರೆ ಟಿಪ್ಪು ಸುಲ್ತಾನ್ ಆ ಕಾಲದಲ್ಲಿ ಈ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ರು. ನೋಡಿ ಇದೊಂದು ಪ್ಲೇಸ್ ಒಂದು ಸುಂದರವಾಗಿದೆ. ಅಂದರೆ ಎಲ್ಲ ಬಿದ್ದೋದ ಆ ರೀತಿ ಇದೆ. ಅಂದರೆ ಹಳೆ ಕಾಲದಲ್ವಾ, ಅಷ್ಟೊಂದು ಕ್ಲಿಯರ್ ಇಲ್ಲ. ನೋಡಿ ಇಲ್ಲೇನೋ ಕೋಟೆ ಇದ್ದದ್ದು ಅನಿಸುತ್ತೆ. ನೋಡಿ ಇಲ್ಲಿ ಕೂಡ ಎಲ್ಲ ಜರಿದು ಹೋಗಿದೆ. ನೋಡಿ ಇದೊಂದು ಹೋಗುವಾಗ ಒಂದು ಇದಕ್ಕೆ ಸೈಡಲ್ಲಿ ಒಂದು ಕಲ್ಲನ್ನು ಹಾಸಿ ಒಳ್ಳೆಯ ಪ್ಲೇಸ್ನಾಗೆ ಕಾಣಿಸ್ತಿದ್ದಾರೆ. ಈಗ ಸ್ವಲ್ಪ ನಾವು ಮಾತಾಡೋದು ತಪ್ಪಿರ್ಬೋದು, ಯಾಕಂದರೆ ಇಲ್ಲಿ ನಮಗೆ ಆಯಾಸ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಇವರು ಸ್ಪೋರ್ಟ್ಸ್ನವರೇ ಇಲ್ಲಿ ಕೂತಿದ್ದಾರೆ. ಸ್ಪೋರ್ಟ್ಸ್ನವರಿಗೆ ಆಯಾಸ ಆದರೆ ನಾವು ಸ್ಪೋರ್ಟ್ಸ್ ಅಂದರೆ ಏನಂತಲೇ ಗೊತ್ತಿಲ್ಲ, ನಮ್ಗೆ ಎಷ್ಟು ಆಯಾಸ ಆಗಿರ್ಬೋದು. ಇವರು ನೋಡಿ ನೆಕ್ಸ್ಟ್ ಸಪೋರ್ಟ್ ಮಾಡಿ, ಇವರು ವಾಲಿಬಾಲ್ ಚಾಂಪಿಯನ್. ಯಾವ ಕಾಲೇಜ್ ನಿಮ್ಮದು? ಸುಧಾನ, ಪುತ್ತೂರು. ಓಕೆ, ಇವರು ಸುಧಾನದಲ್ಲಿ ವಾಲಿಬಾಲ್ ಚಾಂಪಿಯನ್. ಸ್ಪೋರ್ಟ್ಸ್ ಕೊಟ್ಟವ ನಿಮ್ಮದು? ಹೌದಾ? ಓಕೆ, ಇನ್ಯಾವಾಗ ಮ್ಯಾಚ್ ಇದೆ? ಡಿಸೆಂಬರ್ 6. ಎಲ್ಲಿ? ನ್ಯೂ ಡೆಲ್ಲಿ. ಹೌದಾ? ಯಾವ ಇದು ಲೆವೆಲ್? ನ್ಯಾಷನಲ್. ಓ, ನ್ಯಾಷನಲ್ ಲೆವೆಲ್. ಟೀಮು ಅಂದರೆ ನೀವು ನಿಮ್ಮ ಟೀಮಲ್ಲಿ ನೀವು ಒಬ್ಬರೇ? ಇಲ್ಲ, ನಮ್ಮ ಸ್ಕೂಲಿನಲ್ಲಿ ಎಲ್ಲರೂ ಫುಲ್ ಟೀಮು. ಇನ್ನೊಂದು ಸ್ಟೇಟ್ ಜೊತೆ ಆಟ ಆಡಲಿಕ್ಕೆ ವಾಲಿಬಾಲ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈಗ ಉಳಿದಿರೋರು ನಾವಿಬ್ಬರೇ ಎಲ್ಲ ಅಲ್ಲಲ್ಲ ಜಾಮ್ ಆಗಿದ್ದಾರೆ. ಇನ್ನೆಷ್ಟು ಬಂದಿದ್ದೀವಿ ಅಷ್ಟೇ ಹೋಗೋಕ್ಕಿದೆ. ಇಲ್ಲೇನಾದರೂ ಬರುವುದಾದರೆ ಮೊದಲೇ ಒಂದು 6 ಗಂಟೆಗೆ ಮನೆಯಿಂದ ಹೊರಟು ಆಮೇಲೆ ಪ್ಲ್ಯಾನ್ ಹಾಕಿ, ಆಮೇಲೆಲ್ಲ 6 ಗಂಟೆಗೆ ಮನೆಯಿಂದ ಹೊರಟು ಇಲ್ಲಿ ಬರಬೇಕು. ನೀವು ಮಧ್ಯಾಹ್ನ ಒಂದು 11-12 ಆಗುವಾಗ ನಿಮ್ಮ ಮನೆಗೆ ರೀಚ್ ಆಗಿರಬೇಕು.
ಎಲ್ಲ ಕಡೆ ಬಿಸಿಲಿದೆ. ನಾನು ಇವತ್ತು ಸ್ವಲ್ಪ ವೆದರ್ ಇರೋದ್ರಿಂದ, ಕ್ಲಿಯರ್ ಇರೋದ್ರಿಂದ ನಮ್ಗೆ ಈಸಿ ಆಗಿದೆ. ಮೇಲೊಬ್ರು ಹೋದ್ರು, ಹುಡುಕ್ಬೇಕಷ್ಟೆ ಎಲ್ಲಿದ್ದಾರೆ. ಇನ್ನೂ ನಮಗೆ ಸಿಕ್ಕಿಲ್ಲ ಅವರು. ಅಂದರೆ ಎಲ್ರಿಗೂ ಬರಲಿಕ್ಕೆ ಕಷ್ಟ. ಅಂದರೆ ಗೊತ್ತಿದೆಯಲ್ಲ, ಮೆಟ್ಟಿಲಿದೆ, ತುಂಬ ಹತ್ತಬೇಕು, ಎನರ್ಜಿ ಇಲ್ಲ, ಫುಡ್ಡೆಲ್ಲ ಬದಲಾಗಿದೆ. ಆದ್ದರಿಂದ ಎನರ್ಜಿ ಕಡಿಮೆ ಇರುವ ಕಾರಣ ಯಾರು ಅಷ್ಟೊಂದು ಜನ ಇಲ್ಲ ಇಲ್ಲಿ. ನಾವೇ ಹೋಗ್ತಿದ್ದೀವಿ. ಹೋಗ್ತಾ 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 ಇಲ್ಲೊಂದು ಕೊನೆಗೆ ರೀಚ್ ಆಗ್ತಾ ಬಂದ್ವಿ ಅನಿಸುತ್ತೆ. ಆದರೂ ಕೂಡ ಏನೋ ಎತ್ತರವಾಗಿ ಕಾಣಿಸ್ತಿದೆ, ಮಾರ್ಗ ಗೊತ್ತಾಗ್ತಿಲ್ಲ. ಓಕೆ, ಮೇಡಮ್ ಫುಲ್ ಸುಸ್ತಾಗಿದ್ದಾರೆ. ಇನ್ನು ಸ್ವಲ್ಪ ಇವರ ಸ್ಪೋರ್ಟ್ಸಲ್ಲಿ ಇದ್ದ ಕಾರಣ ಸ್ವಲ್ಪ ಆದರೂ ಇಲ್ಲಿ ತನಕ ಬಂದರು. ಇಲ್ಲದಿದ್ದರೆ ಇವರು ಇದೇ ಪ್ಲೇಸ್ ನೋಡಿ, ಗಡಾಯಿಕಲ್ಲು ಎನ್ನುವ ಪ್ಲೇಸ್ ಇದೆಯಲ್ಲ, ಸೇಮ್ ಇದೇ ಪ್ಲೇಸ್. ಎಷ್ಟವರೆಗೆ ಎಲ್ಲಿಗಾದ್ರೂ ಈ ರೀತಿ ಹೋಗಿದ್ದೀರಾ? ನಾನು 1700 ಓದಿದ್ದೇನೆ ಎಲ್ಲಿ? ಸ್ಕೂಲಲ್ಲಿ. 1700 ಅಲ್ಲ, ಇಷ್ಟು ಎತ್ತರವಾಗಿ ಹೋಗಿದ್ದೀರಾ ನೀವು? ಇಂಕತ್ಲು ಅಲ್ಪ ಹೋಗಿ ನಿಂತಿರು ಮೂರು. ಯಾರು? ಕಂಡನಿ ಬಿಟ್ಟಿದಿ. ನಾನಿನ್ನು ಮುಂದುವರಿಸ್ತೀನಿ. ಬೈ ಗೈಸ್. ಇಲ್ಲಿ ತನಕ ಬಂದಿರೋದು ಸ್ಯಾಂಪಲ್. ಇಲ್ಲಿಂದ ಹೋಗ್ತಿದೀವಲ್ಲ ನೋಡಿ, ಎಷ್ಟು ಹೀಗೆ ಈ ರೀತಿ ಇದೆ ನೋಡಿ. ಹೋಗ್ಲಿಕ್ಕೆ ಆಗ್ತಾನೆ ಇಲ್ಲ, ತುಂಬ ಆಯಸ್ಸಾಗ್ತಿದೆ. ಇಲ್ಲಿಂದ ಕಷ್ಟ. ಏನು ಏನು I know. ವಾಟ್ ಏನು? I know everything. ಒಂದು ಕಂಡನ ಏಷ್ಯಾ ಖಂಡ. ಅಕ್ಕಲಂಜಿ 9000 ಓಲ್ಲರಿ 5000 steps. 5500 ಇದ್ದಾರೆ. ಉತ್ತರಾಖಂಡ ಗೊತ್ತಾಯ್ತು. ಎಸ್, ಇದೊಂದು ಫೋರ್ಟ್ ಆಗಿರ್ಬೇಕಾಗ. ಇದೇ ಸೇಮ್, ಇದು ಎಂಟ್ರಿ. ಇಲ್ಲಿ ತುಂಬ ಲವರ್ಸ್ ಇದ್ದು ಹೆಸರೆಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ. ಇದು ಕೋಟೆ ಗೊತ್ತೇನಾ? ಇದೊಂದು ಪ್ಲೇಸ್, BQ ಡಾಟ್ಸ್. ಇದೆಲ್ಲ ಹೋಗಿದೆ, ಮೇಲಿಂದ ಕೂಡ ಎಲ್ಲ ಹಾಳಾಗಿ ಹೋಗಿದೆ ನೋಡಿ. ಎಷ್ಟು ಜನಕ್ಕೆಲ್ಲ ಹೋಗಿದೆ, ಎಲ್ಲ ಹೆಸರು ಹಾಕಿದ್ದಾರೆ ಇಲ್ಲಿ ನೋಡಿ. ಸವಾದಂತೆ ನೋಡಿ ಇದು. ಹೋಗ್ತಾ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ, ಸ್ವಲ್ಪ ಇದೆ, ಇನ್ನೊಂದಷ್ಟೇ, ಇನ್ನು 5 ಮಿನಿಟ್ ಹೋಗೋಕ್ಕಿದೆ. ಆಮೇಲೆ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಇನ್ನು 3 ಜನ ಹಿಂದೆ ಬಾಕಿ ಆಗಿದ್ದಾರೆ.
ಇಬ್ರು ನಾವು ಇಲ್ಲಿದ್ದೀವಿ. ನೆಟ್ಟೆ ಹತ್ತ ಇಟ್ಟೇನಾ? ಇಲ್ಲ, ಅದು ಬೇರೆ ಎಲ್ಲ ಹೋಗಿರ್ಬೇಕು. ಅದೇ ಆಗಿರ್ಬೇಕಲ್ಲ. ಇಲ್ಲ, ಇದೇ ಆಗಿರ್ಬೇಕು ಫೈನಲ್. ಯಾಕಂದ್ರೆ ಹೈಟ್ ಇದೆ, ಇಲ್ಲಿ ಹೈಟ್ ಇಲ್ಲ. ಇಲ್ಲಿಗೆ ಸ್ಟಾಪ್ ಅನ್ಸುತ್ತೆ. ಎಲ್ಲಿಗೆ? ಓಕೆ, ಎಸ್. ಈಗ ನಾವು ಮ್ಯಾಪ್ ಚೇಂಜ್ ಮಾಡಿದ್ದೀವಿ. ಆ ಕಡೆ ಇತ್ತು, ಈ ಕಡೆಯಿಂದ ತೋರಿಸ್ತಿದೆ. ಓಕೆ, ಬನ್ನಿ. ಕೂಡ ಆಗಮಿಸ್ತಾರೆ. ಸೂಪರ್. ನಾಡೋದು ಬಿದ್ದಾಡ್ಬೇಕು. ಸತತ 2 ಗಂಟೆಯಿಂದ ನಾವು ಈ ಬೆಟ್ಟವನ್ನು ಹತ್ತಿ ಬಂದು 2 ಗಂಟೆ ಆದ್ಮೇಲೆ ಇಲ್ಲಿಗೆ ರೀಚ್ ಆದ್ವಿ. ಅದು ಕೂಡ ಸ್ವಲ್ಪ ಸ್ಪೀಡಲ್ಲಿ ಬಂದ ಕಾರಣ ಅದು ಇಷ್ಟು ಬೇಗ ರೀಚ್ ಆದ್ವಿ. ಇಲ್ಲದಿದ್ರೆ ಇನ್ನೂ ಕೂಡ ಲೇಟ್ ಆಗ್ತಿತ್ತು. ಹೇಗಾಗ್ತಿದೆ? ಹೇಗೆ ಆಗ್ತಿದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಹೇಗಾಗ್ತಿದೆ ಕೇಳ್ತಿರೋದು. ಬಿಟ್ಟು ಬಂದದ್ದು ನಿಮ್ದು, ಅವ್ರದ್ದು ಪರ್ಸ್ನಲ್. ಹೊಡೆದುಕೊಳ್ಳಿ ನೀವು ಇಬ್ರು. ಯಾಕೆ ಬಿಟ್ಟು ಬಂದದ್ದು ನೀನು? ತಂಗಿಯನ್ನು ಬಿಟ್ಟು ಬರ್ಬೋದಾ? ತಪ್ಪಲ್ವಾ? ಸಾರಿ ಕೇಳವಲ್ಲ ಹತ್ತು ಕೇಳು. ಈ ಜಾಗ ಕೂಡ ಎಲ್ಲ ಕಡೆ ಕಲ್ಲೇ ಜಾಸ್ತಿ ಇರುವಂಥದ್ದು. ಇಲ್ಲಿ ಕಲ್ಲಿಂದ ಕೂಡಿದೆ. ಇಲ್ಲಿ ಒಂದು ಬಾವಿ ಇದೆ ಅಂತ ಹೇಳ್ತಿದ್ರು. ಅಂದರೆ ಹಿಂದಿನ ಕಾಲದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಅವರನ್ನು ಹಾಕಿ, ನನಗೆ ಗೊತ್ತಿಲ್ಲ, ಯಾರು ಹೇಳ್ತಿದ್ರು ಅಷ್ಟೇ. ನೋಡಿ, ಎಲ್ಲ ಕಲ್ಲೇ ಕಲ್ಲು. ಇದು ನೋಡಿ, ಇಲ್ಲಿಂದ ಎಷ್ಟು ಕೆಳಗೆ ಯಾವ ರೀತಿ. ಎಲ್ಲ ಕಡೆ ಕಲ್ಲೇ ತುಂಬಿದೆ. ಅಷ್ಟೊಂದು ನೋಡುವಂಥದ್ದೇನಿಲ್ಲ, ಒಂದು ಎತ್ತರ ಪ್ಲೇಸ್ ಅಷ್ಟೇ. ಮತ್ತಲ್ಲೊಂದು ಚಿಕ್ಕದಾಗಿ ಒಂದು ಹಳೆ ಕಾಲ ಫೋರ್ಟ್, ಅದೇನು ಅಷ್ಟು ದೊಡ್ಡದಾಗಿಲ್ಲ. ಓಕೆ, ಅದು ಕೂಡ ಖುಷಿಯಾಗುತ್ತೆ. ಒಂದು ಹೈಟ್ ಆಗಿ ಬಂದು ಎಲ್ಲ ಕಲ್ಲನ್ನೇ ನೋಡಿ ಹೋಗ್ತಿದ್ವಿ. ಓಪನ್ ಉಂಟು ನೋಡಿ, ಇದೇ ಫೋರ್ಟ್. ಇಲ್ಲಿ ಸೈಡ್ ಎಲ್ಲ ಕಲ್ಲಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಮೇಲೆ ಈ ಕಾರ್ಖಾನೆ ಇಟ್ಟಿಗೆ ಅಂತ ಬರುತ್ತಲ್ವಾ, ಆ ಇಟ್ಟಿಗೆಯಲ್ಲಿ ಮಾಡಿದ್ದಾರೆ ನೋಡಿ. ಇದೇ ಪ್ಲೇಸ್. ನಾನು ಶುರು ಮಾಡ್ತೇನೆ ಅಂತ ನಾಡ್ದು. ಹೌಲ ದೀಪು. ಈಗ ನಮ್ಮ ಜೊತೆ ಒಂದು 5,000 ಮೆಟ್ಟಿಲು ಹತ್ತಿದವರಿದ್ರು. ಆಗ 5,000 ಉತ್ತರಾಖಂಡಲ್ಲಿ 5,000 ಮೆಟ್ಟಿಲನ್ನು ಹೋಗಿದ್ದೇನೆ ಅಂತ ಹೇಳಿದವರು. ಈಗ ಅವರು, ನೀವು ಇಷ್ಟೊಳಗೆ ನೋಡ್ಲಿಕ್ಕಿಲ್ಲ, ಅವರನ್ನು ಸ್ಟಾರ್ಟಿಂಗಲ್ಲಿ ನೋಡಿದ್ರಿ. ಈಗ ಕೊನೆಯದಾಗಿ ಅವರನ್ನು ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿ. ಅವರು ಏನು ಗೊತ್ತಾ, ಇಲ್ಲೊಂದು ನಿಯರ್ 1000 ಇರ್ಬೋದು ಮೆಟ್ಟಿಲು. ಅವರು 5,000 ಮೆಟ್ಟಿಲನ್ನು ಹತ್ತಿ ಇಳಿದು ಕಾರಲ್ಲಿ ಬಂದು ಕೂತಿದ್ದಾರೆ ನೋಡಿ. ಫೈನಲಿ ಕೆಳಗೆ ಇಳಿದ್ವಿ. ನಮ್ದು 5,000 ಮೆಟ್ಟಿಲು ಹತ್ತಿದವರು ಒಬ್ರು ಇದ್ದಾರೆ. ಈಗ ಮೇಡಮ್
ನೀವು 5,000 ಮೆಟ್ಟಿಲು ಹತ್ತಿರ ಅಂದ್ರೆ ನೀವೇ ನಿಮ್ಗಿಂತ ಫಸ್ಟ್ ಹೋಗಿ ಬಂದು ಕೂತಾಗಿದೆ ನಾನು. ನೀವೆಂತ ಇಷ್ಟೊತ್ತು ಮಾಡಿ ಎಲ್ಲಿಗೆ ಹೋದದ್ದು ನೀವು? ಮೇಲೆ ಉತ್ತರಾಖಂಡಲ್ಲಿ ಅಲ್ಲ 5,000